ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೈಸ್. ನಿಜವಾಗ್ಲೂ ನೀವೇನಾದರೂ ಹೋಗಿ ಯೂಟ್ಯೂಬ್ನಲ್ಲಿ ಹೌ ಟು ಮೇಕ್ ಎ ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಮಾಡೋದು ಅಂತ ನೀವೇನಾದರೂ ಟೈಪ್ ಮಾಡಿದ್ದೆ ಅಂತ ಅಂದರೆ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ಯಾವ ರೀತಿ ಚಾನಲನ್ನು ಕ್ರಿಯೇಟ್ ಮಾಡೋದು, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ಈಸಿಯಾಗಿ ಹೇಳ್ಕೊಟ್ಬಿಡ್ತಾರೆ. ಆದರೆ ಯೂಟ್ಯೂಬ್ ಚಾನಲ್ ಏನೋ ಸ್ಟಾರ್ಟ್ ಮಾಡಿಬಿಡ್ತೀರಿ, ಆದರೆ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ನೀವು ಯಾವ ರೀತಿ ಮಾಡಬೇಕು ಮತ್ತು ಅದಕ್ಕೆ ಎಷ್ಟು ಟೈಮ್ ಕೊಟ್ಟರೆ ನೀವು ಈಸಿಯಾಗಿ ನಿಮ್ಮ ಚಾನಲನ್ನು ಗ್ರೋ ಮಾಡ್ಬೋದು, ಆಡಿಯನ್ಸ್ನ ನೀವು ಇಂಪ್ರೂವ್ ಮಾಡ್ಬೋದು, ಸಬ್ಸ್ಕ್ರೈಬರ್ಸ್ನ ಬೇಗ ತರ್ಬೋದು ಅಂತ ನಿಮಗೆ ಅಷ್ಟು ಗೊತ್ತಿರಲ್ಲ ಗೈಸ್. ಮತ್ತು ನಾನು ಯಾವ ಕಂಟೆಂಟ್ ಮಾಡಿದರೆ ನನಗೆ ಯೂಸ್ಫುಲ್ ಆಗುತ್ತೆ, ನಾನು ಯಾವ ಕಂಟೆಂಟ್ ಮಾಡಿದರೆ ಬೇಗ ಗ್ರೋ ಆಗ್ಬೋದು, ಈ ರೀತಿ ತುಂಬ ಡೌಟ್ಸ್ಗಳು ನಿಮಗೆ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಇದೆಲ್ಲ ಡೌಟ್ಸ್ಗಳಿಗೂ ನಾನು ಕ್ಲಿಯರ್ ಮಾಡಲಿಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಯೂಟ್ಯೂಬ್ ಬಗ್ಗೆ, ಯೂಟ್ಯೂಬ್ನಲ್ಲಿ ಅಪ್ಡೇಟ್ಗಳ ಬಗ್ಗೆ ಇದೇ ಥರ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವಾಗ ತಡೆಯೋಕ್ಕೆ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಏನಂತ ಅಂದರೆ, ನೀವು ಇಂಕ್ರೀಸ್ ಮಾಡ್ಕೊಳೋಕ್ಕೆ, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂಸ್ನ ಇಂಕ್ರೀಸ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಟಿಪ್ಸ್ ನಾನು ಕೊಡೋದು ಏನಂತ ಅಂದರೆ, ಯು ವಿಲ್ ಅಪ್ಲೋಡ್ ಈಸಿ ಕಂಟೆಂಟ್ನ ನೀವೇನು ಮಾಡಬೇಕಾಗುತ್ತೆ, ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಸಿ ಕಂಟೆಂಟ್ ಅಂದರೆ ಏನು, ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಈಸ್ ಈಸಿ ಕಂಟೆಂಟ್. ಓಕೆನಾ? ನಿಮಗೆ ಏನು ಗೊತ್ತಿದೆ, ಯಾವುದ್ರ ಬಗ್ಗೆ ಗೊತ್ತಿದೆ ಅದನ್ನು ಈಸಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ಹೇಳಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ಅದು ಮಿನಿಮಮ್ 2 to 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಮ್ಯಾಕ್ಸಿಮಮ್ ಆದರೂ ಸ್ಟಾರ್ಟಿಂಗ್ ಫೇಸಲ್ಲಿ ಪರವಾಗಿಲ್ಲ ಗೈಸ್. ಓಕೆನಾ? ನಿಮಗೆ ಏನು ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಗೊತ್ತಿದೆಯೋ ಅದನ್ನು ನೀವೇನು ಮಾಡಬೇಕಾಗತ್ತೆ, ನಿಮ್ಮದೇ ಆದ ಓನ್ ವೇನಲ್ಲಿ, ನಿಮಗೆ ಏನು ಗೊತ್ತಿದೆ ನಿಮ್ಮ ಯಾವುದೇ ಓನ್ ವೇನಲ್ಲಿ ನೀವು ಆ ವಿಷಯದ ಬಗ್ಗೆ ತಿಳಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ಲೇಸಿನ ಬಗ್ಗೆ ತಿಳಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಅವರಿಗೆ ಈಸಿಯಾಗಿ ಅರ್ಥ ಆಗಬೇಕು. ಅದು 5 ಮಿನಿಟ್ಸ್ನಲ್ಲೇ ನಿಮಗೆ ಅವ್ರ ವ್ಯೂವರ್ಸಿಗೆ ಅರ್ಥ ಆಗೋ ಥರ ನೀವು ಹೇಳಿರಬೇಕು. ಹಾಗಾದರೆ ಮಾತ್ರ ಆ ವಿಡಿಯೋನ ಫುಲ್ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಯು ವಿಲ್ ಅಪ್ಲೋಡ್ ಈಸಿ ಕಂಟೆಂಟ್ ಅಂತ. ನಿಮಗೆ ಗೊತ್ತಿರೋದ್ರ ಬಗ್ಗೆನೇ ಮಾಡ್ತಾ ಹೋಗಿ, ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ, ಆಮೇಲೆ ವಿಷಯಗಳು ಸಿಗ್ತಾ ಹೋಗುತ್ತೆ ಗೈಸ್. ಸೆಕೆಂಡ್ ಪಾಯಿಂಟ್ ಈಸ್ ಮೇಕ್ ಎ ಸಿಂಪಲ್ ಎಡಿಟ್. ಎಸ್ ಗೈಸ್, ನೀವು ಎಲ್ಲರಿಗೂ ಗೊತ್ತಿರುತ್ತೆ, ನೀವೇನು ಅಂದ್ಕೊಂಡಿರ್ತೀರಾ, ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ಇವಾಗ ಆಲ್ರೆಡಿ ಬೆಳೆದಿರೋ ಯೂಟ್ಯೂಬರ್ಸ್ನ ನೋಡಿ ನಮಗೆ ಅಷ್ಟು ಎಡಿಟ್ ಇದ್ದರೆ ಮತ್ತು ಅವ್ರು ಮಾಡಿರೋ ಎಡಿಟ್ ಥರನೇ ನಾವು ಮಾಡಿದರೆ ಅಷ್ಟೇ ನಮ್ಮ ಚಾನಲ್ ಗ್ರೋ ಆಗೋದು, ಇಲ್ಲ ಅಂತ ಅಂದರೆ ನಮ್ಮ ಚಾನಲ್ ಗ್ರೋ ಆಗಲ್ಲ ಅಂತಲೇ ನೀವು ಅಂದ್ಕೊಂಡಿರ್ತೀರಾ. ಆದರೆ ನಿಜವಾಗ್ಲೂ ಅವರು ಸ್ಟಾರ್ಟಿಂಗ್ ಇವಾಗ ಬೆಳೆದಿರ್ಬೋದು, ಆದರೆ ಸ್ಟಾರ್ಟಿಂಗ್ ಅವರು ಕೂಡ ಸಿಂಪಲ್ ಎಡಿಟಿಂದನೇ ಇವಾಗ ಎಡಿಟ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋ ಥರ ಕಲ್ತಿರೋದು ಗೈಸ್. ಓಕೆನಾ? ನೀವು ಕೂಡ ಸಿಂಪಲ್ ಎಡಿಟಿಂದನೇ ನೀವು ಸ್ಟಾರ್ಟ್ ಮಾಡಿ, ನೀವು ಕೂಡ ಒಂದು ಹಂತಕ್ಕೆ ಬಂದಮೇಲೆ ಅಂತ ಅಂದರೆ ಮಾನಿಟೈಸೇಷನ್ ಆಗಿ ಅದರಿಂದ ಏನಾದರೂ ಮನಿ ಅರ್ನ್ ಮಾಡ್ತಾ ಇದ್ರಿ ಅಂತ ಅಂದರೆ ಪೇಯ್ಡ್ ಆ್ಯಪ್ಸ್ ಇರುತ್ತೆ ಗೈಸ್. ಓಕೆನಾ? ಅದನ್ನು ತೊಗೊಂಡು ನಿಮಗೆ ಬೇಕಾಗಿರೋ ಥರ ಅವರು ಯಾವ ರೀತಿ ಮಾಡ್ತಾ ಇದ್ದಾರೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ನೀವು ಎಡಿಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಫೇಸ್ನಲ್ಲಿ ನೀವು ಸಿಂಪಲ್ ಎಡಿಟ್ನೇ ಮಾಡಿ ಅಪ್ಲೋಡ್ ಮಾಡಿದರೂ ಪರವಾಗಿಲ್ಲ ಗೈಸ್. ನಿಮ್ಮ ಆಡಿಯನ್ಸು ನೀವೇನಾದರೂ ಇನ್ಫಾರ್ಮೇಷನ್ನು ಎಡಿಟು ಇಂಪಾರ್ಟೆಂಟ್ ಆಗಲ್ಲ ಮತ್ತು ಕ್ವಾಲಿಟಿನೂ ಇಂಪಾರ್ಟೆಂಟ್ ಆಗಲ್ಲ ಗೈಸ್. ಓಕೆನಾ? ಅವ್ರು ನಿಜ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅಂತಂದರೆ ಫುಲ್ ನೋಡ್ತಾರೆ, ಆಡಿಯನ್ಸು ಬರ್ತಾರೆ ಮತ್ತು ಸಬ್ಸ್ಕ್ರೈಬರ್ಸು ಬರ್ತಾರೆ. ಓಕೆನಾ? ಅದಕ್ಕೋಸ್ಕರ ಸಿಂಪಲ್ ಎಡಿಟಿಂದನೇ ನೀವು ಸ್ಟಾರ್ಟ್ ಮಾಡಿ ಅಂತ ಸೆಕೆಂಡ್ ಟಿಪ್ಸನ್ನು ನಾನು ಕೊಡ್ತಾ ಇರೋದು ಗೈಸ್. ಥರ್ಡ್ ಟಿಪ್ಸ್ ಬಂದುಬಿಟ್ಟು ಸಿಂಪಲ್ ಇನ್ಫಾರ್ಮೇಷನ್ ಇನ್ ಸ್ಮಾಲ್ ವಿಡಿಯೋ. ಹೌದು ಗೈಸ್, ಸಿಂಪಲ್ಲಾಗಿ ಇನ್ಫಾರ್ಮೇಷನನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಸ್ಮಾಲ್ ವಿಡಿಯೋದಲ್ಲಿ ಅವರಿಗೆ ನೀಟಾಗಿ ಅರ್ಥ ಆಗಬೇಕು ಗೈಸ್. ಆ ರೀತಿ ಮಾಡೋದನ್ನು ಕಲಿಬೇಕು. ಯಾವ ರೀತಿ ಅಂತ ಅಂದರೆ, ಯಾವುದೋ ಒಂದು ಬ್ಯಾಂಕ್ನಲ್ಲಿ ಇವಾಗ ಎಜುಕೇಷನ್ ಲೋನ್ ತೊಗೋಬೇಕು ಅಂತ ನೀವೇನಾದರೂ ವಿಡಿಯೋ ಮಾಡಿದ್ರಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ, ನಾವು ಎಜುಕೇಷನ್ ಬಗ್ಗೆ ನಾವು ಲೋನನ್ನು ಎಜುಕೇಷನ್ ಲೋನ್ ತೊಗೊಂಡ್ರೆ ನಾವು ಎಷ್ಟು ವರ್ಷ ಆದಮೇಲೆ ಮತ್ತೆ ಪೇ ಮಾಡಬೇಕು, ಅದು ಮಂತ್ಲಿ ಪೇ ಮಾಡಬೇಕಾ, ಇಯರ್ಗೆ ಪೇ ಮಾಡಬೇಕಾ, ಮತ್ತು ಯಾವ ರೀತಿ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಆ ಬ್ಯಾಂಕಿಂದು, ಮತ್ತು ಎಷ್ಟು % ಬಡ್ಡಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಇದನ್ನೆಲ್ಲ ನೀವು ಸ್ಮಾಲ್ ವಿಡಿಯೋದಲ್ಲಿ ಬಿಗ್ ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ. ಅದೇ 5 ಮಿನಿಟ್ಸ್ನಲ್ಲೇ ನೀವು ಫುಲ್ ಇನ್ಫಾರ್ಮೇಷನ್ ಅದರಲ್ಲಿ ಇರಬೇಕಾಗತ್ತೆ. ಅವರಿಗೆ ಅರ್ಥ ಆಗೋ ಥರ ನೀವು ಹೇಳ್ಬೇಕಾಗತ್ತೆ. ಆವಾಗ ನಿಜವಾಗ್ಲೂ ನೀವು ಹೋಗ್ತಾ ಇವಾಗ 5 ಮಿನಿಟ್ಸ್ ಇದೆ, 10 ಮಿನಿಟ್ಸ್ ಹೇಳಿದ್ರು ನಿಮ್ಮ ಆಡಿಯನ್ಸ್ ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತು ನೋಡ್ತಾರೆ ಕೂಡ. ಅದಕ್ಕೋಸ್ಕರ ಗುಡ್ ಇನ್ಫಾರ್ಮೇಷನ್ ಇನ್ ಸ್ಮಾಲ್ ವಿಡಿಯೋದಲ್ಲಿ ಇರಬೇಕಾಗತ್ತೆ. ಇನ್ ಸ್ಟಾರ್ಟಿಂಗ್ ನೀವು ಏನಾದರೂ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಗೈಸ್. ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಅಪ್ಲೋಡ್ ಯುವರ್ ವಿಡಿಯೋ ಅಟ್ಲೀಸ್ಟ್ 5 ಮಿನಿಟ್ಸ್. ಎಸ್ ಗೈಸ್, ನೀವೇನಾದರೂ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತ ಅಂದರೆ
ಸ್ಟಾರ್ಟಿಂಗ್ ಪೇಜ್ನಲ್ಲಿ ನಿಮಗೆ ಮಿನಿಮಮ್ 5 ಮಿನಿಟ್ಸ್ ಅಂತೂ ಇರಲೇಬೇಕಾಗುತ್ತೆ. ಯಾಕೆ 5 ಮಿನಿಟ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಇಂಟ್ರೋ ಕೊಡೋದೇ ಅವರಿಗೆ 1 ಮಿನಿಟ್ ಅಥವಾ 1.5 ಮಿನಿಟ್ಸ್ ಆಗುತ್ತೆ, 1.5 ಮಿನಿಟ್ಸ್ ಆಗೋಗುತ್ತೆ. ಆಮೇಲೆ ಇನ್ನು 3.5 ಮಿನಿಟ್ಸಲ್ಲಿ ನೀವೇನಾದರೂ ಅಟ್ಲೀಸ್ಟ್ ನೀವು ಅಂದ್ಕೊಂಡಿರೋ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನನ್ನು ತಿಳಿಸ್ಬೋದು. ಮತ್ತೆ ಏನಂತ ಅಂದರೆ ಮಾನಿಟೈಸೇಷನ್ನಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಅಂದರೆ ನೀವು 1 ಇಯರ್ನಲ್ಲಿ 4000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ 5 ಮಿನಿಟ್ಸ್ ಅಪ್ಲೋಡ್ ಮಾಡೋದ್ರಿಂದ. ಅಟ್ಲೀಸ್ಟ್ ನೀವು 5 ಮಿನಿಟ್ಸನ್ನು ಅಪ್ಲೋಡ್ ಮಾಡಿದರೆ ವ್ಯೂವರ್ಸ್ ಮಿನಿಮಮ್ 3 ಮಿನಿಟ್ಸ್ ಅಂತೂ ನೋಡ್ತಾರೆ. ಯಾಕೆ ಅಂತ ಅಂದರೆ ನೀವು ಆ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೆ. ಅದಕ್ಕೋಸ್ಕರ 3 ಮಿನಿಟ್ಸ್ ಈ ರೀತಿ ಏನಾದರೂ 100 ಮೆಂಬರ್ಸ್ ನೋಡಿದ್ರು ಅಂತ ಅಂದರೆ ನೀವೇ ಮಲ್ಟಿಪಲ್ ಮಾಡ್ಕೊಳ್ಳಿ ಎಷ್ಟು ವಾಚ್ ಅವರ್ಸ್ ಆಗುತ್ತೆ ಅಂತ. ನಿಮಗೆ ಅದಕ್ಕೂ ಕೂಡ ವಾಚ್ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ಮಿನಿಮಮ್ ನೀವು ಅಟ್ಲೀಸ್ಟ್ ಯಾವುದೇ ಒಂದು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಿನಿಮಮ್ 5 ಮಿನಿಟ್ಸ್ ಅಂತೂ ಡ್ಯೂರೇಷನ್ ಇರಲೇಬೇಕಾಗುತ್ತೆ. ಇದು ನಿಮ್ಮ ಮಾನಿಟೈಸೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ. ಓಕೆನಾ? ಇದು ಆದಮೇಲೆ ಗೈಸ್ 5th ಪಾಯಿಂಟ್ ಬಂದುಬಿಟ್ಟು ನಿಮಗೆ ಏನು ಇನ್ಫಾರ್ಮೇಷನ್ ಅಂದರೆ ಟಿಪ್ಸ್ ಏನಂತು ಅಂತ ಅಂದರೆ ಕನ್ಸಿಸ್ಟೆನ್ಸಿ. ನಿಜವಾಗ್ಲೂ ಇದು ಅಂತೂ ನೀವು ಯೂಟ್ಯೂಬ್ ಚಾನಲಲ್ಲಿ ಮುಂದುವರಿಬೇಕು, ನೀವೇನಾದರೂ ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು ಅಥವಾ ನಾವು ಒಂದು ಯೂಟ್ಯೂಬ್ನಲ್ಲಿ ಹೆಸರು ಮಾಡಬೇಕು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆಫ್ ನೀವೇನಾದರೂ ಒಂದು ವೀಕ್ನಲ್ಲಿ 2 ವೀಡಿಯೋಸ್ ಹಾಕಿದ್ರಿ, 3 ವೀಡಿಯೋಸ್ ಹಾಕಿದ್ರಿ ಅಂತ ಅಂದರೆ ಯಾರೂ ಕೂಡ ಅಷ್ಟು ನಿಮಗೆ ಅಟ್ರಾಕ್ಷನ್ ಆಗಲ್ಲ. ಮತ್ತು ಸಬ್ಸ್ಕ್ರೈಬರ್ಸು ಕೂಡ ಡೈಲಿ ನಿಮಗೆ ನಿಮ್ಮ ವೀಡಿಯೋಗೆ ಕಾಯ್ತಾ ಇರ್ತಾರೆ. ನೀವೇನಾದರೂ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ನಿಜವಾಗ್ಲೂ ಅವರು ಅನ್ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಮತ್ತು ನಿಮಗೂ ವ್ಯೂವರ್ಸು ಕೂಡ ಕಮ್ಮಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಡೈಲಿ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವೇನಾದರೂ ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಡೈಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವೇನಾದರೂ ಇನ್ಫಾರ್ಮೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಡೈಲಿ ಏನೇನು ಇನ್ಫಾರ್ಮೇಷನ್ ನಡೀತಾ ಇದೆ ಅಂತಲೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಏನಾದರೂ ನೀವು ಮಿನಿ ವ್ಲಾಗ್ ಆಗಿರ್ಬೋದು ಅಥವಾ ಈ ಥರ ಫುಡ್ ವ್ಲಾಗ್ ಆಗಿರ್ಬೋದು, ಟೆಕ್ ನ್ಯೂಸ್ ಆಗಿರ್ಬೋದು, ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ 2 ಡೇಸ್ಗಾದರೂ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಆವಾಗ ನೀವು ಎಂಗೇಜ್ ಮಾಡ್ಬೋದು ಗೈಸ್, ಆಡಿಯನ್ಸ್ನ ಎಂಗೇಜ್ ಮಾಡ್ಬೋದು. ನೀವು ಕೂಡ ಯೂಟ್ಯೂಬ್ನಲ್ಲಿ ಏನಾದರೂ ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ಸಿಸ್ಟೆನ್ಸಿ ಅಂತ ಅಂದರೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ ಗೈಸ್. ಹಾಗಾದರೆ ನೀವು ಸ್ಟಾರ್ಟಿಂಗ್ ಪೇಜ್ನಲ್ಲಿ ಅವರು ಅಟ್ರಾಕ್ಷನನ್ನು ನಿಮ್ಮ ಕಡೆ ತೊಗೋಬೇಕಾಗತ್ತೆ. ಯಾಕೆ ಅಂತ ಅಂದರೆ 1 ಮಂತ್ ಆದರೂ ನೀವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡಿದರೆ ಅವರು ಏನೋ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ, ಏನೋ ಇವರು ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಆವಾಗ ನಿಮ್ಮ ಆಡಿಯನ್ಸ್ ಒಂಥರ ಬಿಲ್ಡ್ ಆಗುತ್ತೆ ಗೈಸ್. ಆವಾಗ ಏನು ಮಾಡ್ಬೋದು, ನೀವು ಕೂಡ ಗ್ರೋ ಆಗ್ಬೋದು, ಸಬ್ಸ್ಕ್ರೈಬರ್ಸು ಬರ್ತಾರೆ, ಇನ್ಕ್ರೀಸ್ ಕೂಡ ಆಗುತ್ತೆ, ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ವಾಚ್ ಟೈಮು ಆಗುತ್ತೆ. ನೀವು ಆವಾಗ ಈಸಿಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು ಗೈಸ್. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್.